ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಲಾಂಗು ಮಚ್ಚುಗಳು ಸದ್ದು ಮಾಡಿವೆ. ದುಷ್ಕರ್ಮಿಗಳು ಬೀಸಿದ ಮಚ್ಚಿಗೆ ರೌಡಿ ಶೀಟರ್ ಬಲಿಯಾಗಿದ್ದಾನೆ. ಕುಡಿದ ಅಮಲಿನಲ್ಲಿ ತೇಲ್ತಾ ಇದ್ದ ಆ ರೌಡಿ ಕ್ಷಣ ಮಾತ್ರದಲ್ಲಿ ಪ್ರಾಣ ಬಿಟ್ಟಿದ್ದಾನೆ. ಆ ಸ್ಟೋರಿ ಇಲ್ಲಿದೆ ನೋಡಿ. ಈತ ಸುನಿಲ್, ಹಳೆ ರೌಡಿ ಶೀಟರ್. ಕೊಲೆ ಸುಲಿಗೆ ಮಾಡಿ ಜೈಲ್ ಸೇರಿದ್ದ. ಒಂದಷ್ಟು ದಿನ ಜೈಲಿನಲ್ಲಿ ಮುದ್ದೆ ಮುರಿದು ಸಾಕಪ್ಪ ಈ ಲಾಂಗು ಮಚ್ಚುಗಳ ಸಹವಾಸ ಅಂತ ರಿಲೀಸ್ ಆಗಿ ಇತ್ತೀಚೆಗಷ್ಟೇ ಹೊರಗೆ ಬಂದಿದ್ದ. ಆದರೆ ಮಾಡಿದ ಪಾಪ ಕಾಡದೆ ಬಿಡೋದಿಲ್ಲ ಅನ್ನೋ ಹಾಗೆ ಕಳೆದ ರಾತ್ರಿ ದುಷ್ಕರ್ಮಿಗಳು ಬೀಸಿದ ಮಚ್ಚಿ ನೇಟಿಗೆ ಪ್ರಾಣ ಬಿಟ್ಟಿದ್ದಾನೆ. ನಿನ್ನೆ ರಾತ್ರಿ ಸುಮಾರು 8:30 ಗಂಟೆ ಸಮಯದಲ್ಲಿ ತೃಪ್ತಿ ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ಸುದ್ದಕಟ್ಟೆಪಾಳ್ಯ ಸುನಿಲ ಮತ್ತು ಅವರು ಫ್ರೆಂಡ್ಸ್ ಬಾರಲ್ಲಿ ಕುಡಿತಾ ಇರುವಾಗ ಸುಮಾರು 4 ರಿಂದ 5 ಜನ ಹುಡುಗರು ಬಾರ್ಗೆ ಎಂಟ್ರಿ ಮಾಡಿ ಆಮೇಲೆ ಹಲ್ಲೆ ಮಾಡಿದ್ದಾರೆ. ಈ ಸುನಿಲ ಮೃತಪಟ್ಟಿದ್ದಾನೆ. ಕುಡಿತದ ದಾಸನಾಗಿದ್ದ ಸುನಿಲ್ ಕಳೆದ ರಾತ್ರಿ ಸದ್ದುಗುಂಟೆ ಪಾಳ್ಯದ ಬಾರ್ ಒಂದರಲ್ಲಿ ಕುಡಿಯುತ್ತಾ ಕುಳಿತಿದ್ದ. ಈ ವೇಳೆ ಏಕಾಏಕಿ ದಾಳಿ ನಡೆಸಿದ 4-5 ಜನರ ಗ್ಯಾಂಗ್ ಲಾಂಗ್ ಮಚ್ಗಳಿಂದ ಬೀಸಿದ್ದಾರೆ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಸುನಿಲ್ನನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸುವ ಪ್ರಯತ್ನ ನಡೀತಾದರೂ ಪ್ರಯೋಜನವಾಗಲಿಲ್ಲ. ಮಾರ್ಗ ಮಧ್ಯೆ ರೌಡಿ ಸುನೀಲ ಅತಿಯಾದ ರಕ್ತಸ್ರಾವದಿಂದ ಸಾವನ್ನಪ್ಪಿದ್ದಾನೆ. 2011ರಲ್ಲಿ ಆಡ್ಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೃಷ್ಣ ಎಂಬಾತನ ಕೊಲೆ, ಕಳೆದ ವರ್ಷ ಕೋರಮಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಾರೊಂದರಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಕೊಲೆ ಯತ್ನ ನಡೆಸಿ ಜೈಲು ಸೇರಿದ್ದ ಸುನೀಲ. ಇನ್ನು ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಈ ಕೊಲೆ ನಡೆದಿದೆ ಎನ್ನಲಾಗ್ತಿದೆ. ಒಟ್ಟಿನಲ್ಲಿ ಸಾಕು ಈ ರೌಡಿಸಂ ಸಹವಾಸ ಎಂದವನನ್ನ ಫೀಲ್ಡ್ನ ಲಾಂಗ್ ಮಚ್ಗಳೇ ಬಲಿ ಪಡೆದಿದೆ. ಬೆಂಗಳೂರಿನಿಂದ ತಿಮ್ಮೇಗೌಡನ ಜೊತೆ ಚೇತನ್ ಎಂ, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್.